ಜೊತೆ ಇದ್ರೆ ಮದ್ವೆ ಆಸೆ ಇಟ್ಕೋಬಾರ್ದು ಅಂತ ಹೇಳಿದ್ರು. ನನ್ನ ಮಗ ನಾಚಿಕೆ ಅಂತ ನೋಡ್ತಿದ್ದಾನಲ್ಲ. ಬೇಡ ಕಣೋ ಕಂದ, ನಿನ್ ಜೊತೆ ಯಾವ ಹೆಣ್ಣು ಬಂದ್ರು ನಾವು ಪಡ್ಬೇಕಾಗತ್ತಪ್ಪ. ನಮ್ಮ ಫೈನಾನ್ಸ್ ಮಿನಿಸ್ಟರ್ ಹೆಂಗ್ ನಾಚ್ಕತ್ತವಳು ನೋಡು. ಅದೇ ನಮ್ಮ ರಾಣಿಗೆ ಹೊಡ್ಬೇಕನ್ಬೊಮ್ಮಿದ ಹಂಗಂದಿಯ? ಹಂಗಿದ್ರೆ ಮದುವೆಗೆ 4 kg ನಾಚಿಕೆನೆ ಹಾಕ್ಸ್ಬಿಡದ ಬಿಡು ಬಾವು. ಪೆದ್ದ ಪೆದ್ದಿ ಜೋಡಿ ನೋಡಿದ್ರೆ ಕಣ್ಣುಗಳು ಹೋಗ್ಬಿಡ್ತವೆ. ನಿಮ್ಮಂತ ದೊಡ್ಡ ಜನ ನಮ್ಮಂತವ್ರ ಮನೇಲಿ ಹೆಣ್ಣು ನೋಡಕ್ ಬಂದ್ರಲ್ಲ, ಅದೇ ನಮ್ಮ ಸೌಭಾಗ್ಯ. ನಾನು ಹೇಳ್ಕೊಟ್ಟಿದ್ನ ಹೇಳು. ನಾನು ಆಗ್ಲೇ ಹೇಳಿದ್ನಲ್ಲಪ್ಪ, ಮಾನ ಮರ್ಯಾದೆನೇ ದೊಡ್ಡ ಆಸ್ತಿ ಅಂತ. ನಿಮ್ಮನೆಗೆ ಹೆಣ್ಣು ಕೇಳೋಕೆ ಬರೋದಕ್ಕೆ ನನ್ಗೆ ಯಾವ ದೊಡ್ಡ ಆಸ್ತಿಗೇನೂ ಇಲ್ಲ. ನಮ್ಮ ಹುಡುಗಿಗೆ ಅಡುಗೆ ತುಂಬ ಚೆನ್ನಾಗಿ ಮಾಡಕ್ಕೆ ಬರುತ್ತೆ. ಮನೆ ಕೆಲಸ ಕೇಳೋ ಹಂಗೆ ಇಲ್ಲ. ಇನ್ನು ಲೆಕ್ಕಾಚಾರದಲ್ಲಂತೂ ಅದೆಲ್ಲ ಗೊತ್ತಿದೆ ಪಾರ್ವತಿ. ನಿಮ್ ರಾಣಿ ಆ ಮನೇಲೂ ರಾಣಿ ಇದ್ದ ಹಾಗೆ ಇದ್ರೆ ಆಯ್ತು. ಅವಳ ಕೈಯಲ್ಲಿ 1 ಕಡ್ಡಿನೂ ಆಚೆ ಈಚೆ ಇಡ್ಸೋದಕ್ಕೆ ನಮ್ಮ ಮನು ಬಿಡಲ್ಲ, ಅಷ್ಟು ಒಳ್ಳೆಯವನು. ಅವಳಿಗೇನು ಬರಲ್ಲ ಅನ್ನೋ 1 ಕಂಪ್ಲೇಂಟ್ ಕೂಡ ನಾವು ಮಾಡಲ್ಲ. ನಮ್ಮ ಮನುಗ್ ಬೇಕಾಗಿರೋದು ಜೊತೆ ಜೊತೆಯಾಗಿ ಕೈ ಹಿಡ್ಕೊಂಡು ಕೊನೆವರೆಗೂ ಬಾಳಿಸುವಂತ ಸಂಗಾತಿ ಅಷ್ಟೇ. ದೊಡ್ಡ ಮಾತು ಬಿಡಿ. ಹಾಗಾದ್ರೆ ಹುಡುಗ ಹುಡುಗಿ ಏನಾದರೂ ಮಾತಾಡ್ಕೊಳ್ಳೋದಿದ್ರೆ ಸಪ್ರೇಟಾಗಿ ಹೋಗಿ ಮಾತಾಡ್ಕೊಳ್ಳಿ ಬಿಡಿ.